4 ಪಂಚಾಯಿತಿಗಳ ಮತ ಎಣಿಕೆ ಕುತೂಹಲ ಮೂಡಿಸಿದೆ. ಮಳೆಯನ್ನು ಲೆಕ್ಕಿಸದೆ ಫಲಿತಾಂಶಕ್ಕಾಗಿ ಕಾದು ಕುಳಿತಿರುವ ಅಭ್ಯರ್ಥಿಗಳು ಹಾಗೂ ಪಕ್ಷದ ಪರವಾಗಿರುವ ನೂರಾರು ಕಾರ್ಯಕರ್ತರು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಳ್ಳಿ, ಮಳಮಾಚನಹಳ್ಳಿ, ಹೊಸಪೇಟೆ ಹಾಗೂ ನಾಗಮಂಗಲ ಗ್ರಾಮ ಪಂಚಾಯಿತಿಗಳಲ್ಲಿ ಡಿಸೆಂಬರ್ 8ರಂದು ಚುನಾವಣೆ ನಡೆದು ಚುನಾವಣಾ ಅಧಿಕಾರಿಗಳಿಂದ ಭದ್ರತಾ ವ್ಯವಸ್ಥೆಯಲ್ಲಿ ಭದ್ರಪಡಿಸಿದ್ದ ಮತಪತ್ರಗಳು ಇಂದು ಬೆಳಗ್ಗೆ 7ರಿಂದ ಮತ ಎಣಿಕೆ ಶುರುವಾಗಿದೆ. ಫಂಗಲ್ ಚಂಡಮಾರುತ ಬೆನ್ನಲ್ಲೇ ಹಿಂದೂ ಮಹಾಸಾಗರ ಮತ್ತು ಬಂಗಾಳಕೊಲ್ಲಿಯ ಎರಡೂ ಕಡೆಗಳಲ್ಲಿ ಪ್ರತ್ಯೇಕ ವಾಯುಭಾರ ಕುಸಿತಗಳು ಸಂಭವಿಸಿ ಮತ್ತೆ ಶುರುವಾಗಿರುವ ತುಂತುರು ಮಳೆ ಮತ್ತು ತೀವ್ರ ಚಳಿಗಾಳಿ ಬೀಸುತ್ತಿದ್ದರೂ ಲೆಕ್ಕಿಸದೆ ಚುನಾವಣಾ ಫಲಿತಾಂಶಕ್ಕಾಗಿ ಕಾದು ಕುಳಿತಿದ್ದಾರೆ. ಈಗಾಗಲೇ ಬೆಳಗಿನಿಂದ ಮತ ಎಣಿಕೆ ಕಾರ್ಯವು ಸೂಕ್ತ ಪೊಲೀಸ್ ಭದ್ರತೆಯಲ್ಲಿ ನಡೆಯುತ್ತಿದ್ದು, ಹೊಸಳ್ಳಿ ಗ್ರಾಮದ ಅಭ್ಯರ್ಥಿ ಕಲಾವತಿ, ಮುಗಲಡಿಪಿ ಗ್ರಾಮದ ಕೆ ಮಂಜುಳಾ, ಮಲ್ಲೇನಹಳ್ಳಿ ಅಭ್ಯರ್ಥಿ ಕೃಷ್ಣಪ್ಪ, ಘಟಮಾರನಹಳ್ಳಿ ಕವಿತಾ, ಮಳಮಾಚನಹಳ್ಳಿ 2ನೇ ಬ್ಲಾಕ್ ರಾಜಶೇಖರ್, ತೊಟ್ಲಗಾನಹಳ್ಳಿ ನಾರಾಯಣಸ್ವಾಮಿ, ತಾದೂರು ಪ್ರಭಾಕರ್, ಕಾಕ್ಕಿಚೆಕ್ಕನಹಳ್ಳಿ ಮಂಜುನಾಥ್, ಕಲ್ಯಾಪುರ ಎನ್ ರವಿಚಂದ್ರ ಅವರು ಮುಂದಿದ್ದಾರೆ. ಚೆನ್ನೈ, ಕೇರಳ, ತಮಿಳುನಾಡು ರಾಜ್ಯಗಳ ಕರಾವಳಿ ಜಿಲ್ಲೆಗಳಲ್ಲಿ ಅತೀವ ಮಳೆ ಜಿನುಗುತ್ತಿದ್ದು, ಶಿಡ್ಲಘಟ್ಟ ತಾಲೂಕಿನಾದ್ಯಂತವೂ ಸಹ ಬೆಳಗಿನಿಂದ ತುಂತುರು ಮಳೆ, ಚಳಿಗಾಳಿ ಶುರುವಾಗಿದೆ. ದೇಶಕ್ಕೆ ಅನ್ನ ನೀಡುವ ರೈತ ದವಸ ಧಾನ್ಯಗಳನ್ನು ಮನೆಗೆ ತುಂಬಿಸಿಕೊಳ್ಳುವ ಸಮಯ ಇದಾಗಿದ್ದು, ಈ ಸಮಯದಲ್ಲಿ ಮಳೆ ಬಂದರೆ ವ್ಯವಸಾಯದ ಭೂಮಿಯಲ್ಲಿರುವ ಬಂದಿರುವ ಫಸಲು ಕೊಳೆಯುವ ಹಂತಕ್ಕೆ ತಲುಪಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಮನೆಯಲ್ಲಿ ಮಕ್ಕಳು, ವೃದ್ಧರು, ಬಾಣಂತಿಯರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗಿದೆ. ಪ್ರತಿದಿನ ನೈಜ ಸುದ್ದಿಗಳನ್ನು ವೀಕ್ಷಿಸಲು ಜನರ ಧ್ವನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.